ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 85ಕ್ಕಿಂತ ಹೆಚ್ಚಿನ ದಿನನಿತ್ಯ ಬಳಸುವ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ. ಇವು ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವಿಥೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಇನ್ನಷ್ಟು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ: ಐ ವಾಂಟ್ ಮೋರ್. ಐ ವಾಂಟ್ ಮೋರ್. ಅವಳು ಪ್ರಯತ್ನಿಸುತ್ತಿದ್ದಾಳೆ. ಸಿ ಈಸ್ ಟ್ರೈಂಗ್. ಸಿ ಈಸ್ ಟ್ರೈಂಗ್. ನಾನು ಅದನ್ನು ನೋಡಲಿಲ್ಲ. ಐ ಡಿಡಂಟ್ ಸಿ ದ್ಯಾಟ್. ಐ ಡಿಡಂಟ್ ಸಿ ದ್ಯಾಟ್. ಇಲ್ಲಿ ಯಾರೂ ಇಲ್ಲ. ನೋಬಡಿ ಈಸ್ ಹಿಯರ್. Nobody is here. Next one, ಇದರ ಬಗ್ಗೆ ಯೋಚಿಸಿ. Think about it. Think about it. ನಾನು ಹೋಗಲೇಬೇಕು. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ: ಐ ಮಸ್ಟ್ ಗೋ. ಹೋಗಲೇಬೇಕು. ಲೇ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಮಸ್ಟ್ ಅಂತ ಹೇಳ್ತೀವಿ. ನಾನು ಹೋಗಲೇಬೇಕು. ಐ ಮಸ್ಟ್ ಗೋ. ಅವಳ ಬಳಿ ಹಣವಿಲ್ಲ ಅಥವಾ ಅವಳ ಹತ್ತಿರ ಹಣವಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು: ಸಿ ಹ್ಯಾಸ್ ನೋ ಮನಿ. ಸಿ ಹ್ಯಾಸ್ ನೋ ಮನಿ. ನೀನು ಅಲ್ಲಿದ್ದೀಯಾ? ಆರ್ ಯು ದೇರ್? ಆರ್ ಯು ದೇರ್? ಇಲ್ಲ ಎಂದು ಹೇಳಬೇಡ. ಇಲ್ಲ ಅಂತ ಹೇಳಬೇಡ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಸೇ ನೋ. ಡೋಂಟ್ ಸೇ ನೋ. ನಾನು ಬರುತ್ತಿಲ್ಲ. ಐ ಆಮ್ ನಾಟ್ ಕಮಿಂಗ್. ಐ ಆಮ್ ನಾಟ್ ಕಮಿಂಗ್. ನನಗೆ ಗೊತ್ತಿರಲಿಲ್ಲ. ಐ ಡಿಂಟ್ ನೋ. ಐ ಡಿಂಟ್ ನೋ. ಅದು ಸರಿಯಲ್ಲ. ದ್ಯಾಟ್ಸ್ ನಾಟ್ ರೈಟ್. ದ್ಯಾಟ್ಸ್ ನಾಟ್ ರೈಟ್. ನೆಕ್ಸ್ಟ್ ಸೆಂಟೆನ್ಸ್: ಹೊರಗಡೆ ಕಾಯಿರಿ. ವೇಟ್ ಔಟ್ಸೈಡ್. ವೇಟ್ ಔಟ್ಸೈಡ್. ಬಟ್ಟೆಯನ್ನು ಇಸ್ತ್ರಿ ಮಾಡು. ಐರನ್ ದಿ ಕ್ಲಾತ್ಸ್. ಐರನ್ ದಿ ಕ್ಲಾತ್ಸ್. ಇನ್ನೊಂದು ತೆಗೆದುಕೊಳ್ಳು. ಇನ್ನೊಂದು ತೆಗೆದುಕೊಳ್ಳು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಟೇಕ್ ಅನದರ್. ಟೇಕ್ ಅನದರ್. ನನಗೆ ಇದು ಬೇಡ. ಐ ಡೋಂಟ್ ವಾಂಟ್ ಇಟ್. ಐ ಡೋಂಟ್ ವಾಂಟ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್: ಎಲ್ಲಿಗೆ ಹೋಗೋದು? ವೇರ್ ಟು ಗೋ. ಎಲ್ಲಿಗೆ ಹೋಗೋದು? ವೇರ್ ಟು ಗೋ. ಹೇಗೆ ಹೋಗಬೇಕು? ಹೌ ಟು ಗೋ. ಹೇಗೆ ಹೋಗಬೇಕು ಅಂತ ಕೇಳಲಿಕ್ಕೆ ಹೌ ಟು ಗೋ. ನನಗೆ ತೊಂದರೆ ಕೊಡಬೇಡ. ಡೋಂಟ್ ಬಾದರ್ ಮೀ. ಡೋಂಟ್ ಬಾದರ್ ಮೀ. ನಿಧಾನವಾಗಿ ಕುಡಿಯಿರಿ. ಡ್ರಿಂಕ್ ಸ್ಲೋಲಿ. ಡ್ರಿಂಕ್ ಸ್ಲೋಲಿ. ನೆಕ್ಸ್ಟ್ ಸೆಂಟೆನ್ಸ್: ಅವನು ಒಳಗಡೆ ಇದ್ದನು. ಹಿ ವಾಸ್ ಇನ್ಸೈಡ್. ಇದ್ದನು ವಾಸ್. ಹಿ ವಾಸ್ ಇನ್ಸೈಡ್. ನನ್ನ ಹತ್ತಿರ ಒಂದು ಇದೆ. ಐ ಹ್ಯಾವ್ ಒನ್. ಐ ಹ್ಯಾವ್ ಒನ್. ಇದು ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ಟೇಕ್ಸ್ ಟೈಮ್. ಇಟ್ ಟೇಕ್ಸ್ ಟೈಮ್. ನನಗೆ ಕಾಯಲು ಆಗುವುದಿಲ್ಲ. ನನಗೆ ಕಾಯಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಐ ಕಾಂಟ್ ವೇಟ್. ಐ ಕಾಂಟ್ ವೇಟ್. ನೆಕ್ಸ್ಟ್ ಸೆಂಟೆನ್ಸ್: ನಾನು ಹೇಳಿದ ಹಾಗೆ ಮಾಡು. ಡು ಆ್ಯಸ್ ಐ ಸೇ. ಡು ಆ್ಯಸ್ ಐ ಸೇ. ನನಗಿದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ದಯವಿಟ್ಟು ಏನಾದರೂ ಹೇಳಿ. ಪ್ಲೀಸ್ ಸೇ ಸಮಥಿಂಗ್. ಪ್ಲೀಸ್ ಸೇ ಸಮಥಿಂಗ್. ಏನೂ ಬದಲಾಗಿಲ್ಲ. ನಥಿಂಗ್ ಚೇಂಜ್ಡ್. ನಥಿಂಗ್ ಚೇಂಜ್ಡ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನೀನು ಯಾಕೆ ಬರಲಿಲ್ಲ? ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ: ವೈ ಡಿಂಟ್ ಯು ಕಮ್. ವೈ ಡಿಂಟ್ ಯು ಕಮ್. ಇದು
ನಿನಗೆ ಒಳ್ಳೆಯದು. ಇಟ್ಸ್ ಗುಡ್ ಫಾರ್ ಯು. ಇಟ್ಸ್ ಗುಡ್ ಫಾರ್ ಯು. ಹೌದು, ಇದು ನನ್ನದು. ಹೌದು, ಇದು ನನ್ನದು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳ್ತೀವಿ, ಎಸ್ ಇಟ್ಸ್ ಮೈನ್. ನನ್ನದು ಮೀನ್ಸ್ ಮೈನ್. ಸರಿಯಾಗಿ ಕೇಳಿಸಿಕೊಳ್ಳಿ. ಲಿಸನ್ ಕೇರ್ಫುಲ್ಲಿ. ಲಿಸನ್ ಕೇರ್ಫುಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿಮ್ಮ ಜೊತೆಗಿದ್ದೇನೆ. ಐ ಆಮ್ ವಿತ್ ಯು. ಐ ಆಮ್ ವಿತ್ ಯು. ಇಲ್ಲಿ ಉಗುಳಬೇಡ. ಡೋಂಟ್ ಸ್ಪಿಟ್ ಹಿಯರ್. ಡೋಂಟ್ ಸ್ಪಿಟ್ ಹಿಯರ್. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವಳಿಗೆ ಹಸಿವಾಗಿದೆ. ಸಿ ಈಸ್ ಹಂಗ್ರಿ. ಸಿ ಈಸ್ ಹಂಗ್ರಿ. ನೆಕ್ಸ್ಟ್ ಸೆಂಟೆನ್ಸ್, ಇನ್ನೊಬ್ಬರ ನಕಲು ಮಾಡಬೇಡ, ಇನ್ನೊಬ್ಬರ ಕಾಪಿ ಮಾಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಕಾಪಿ ಅದರ್ಸ್. ಡೋಂಟ್ ಕಾಪಿ ಅದರ್ಸ್. ಇದು ನಿನಗೆ ಒಳ್ಳೆಯದು. ಇಟ್ಸ್ ಗುಡ್ ಫಾರ್ ಯು. ಹೌದು, ಇದು ನನ್ನದು. ಎಸ್ ಇಟ್ಸ್ ಮೈನ್. ನನಗೊಂದು ಅವಕಾಶ ಕೊಡಿ. ಗಿವ್ ಮಿ ಅ ಚಾನ್ಸ್. ಗಿವ್ ಮಿ ಅ ಚಾನ್ಸ್. ನೆಕ್ಸ್ಟ್ ಸೆಂಟೆನ್ಸ್, ನೀನು ನನಗೆ ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ಹೇಳಬೇಕಿತ್ತು ಅಂತ ಹೇಳಲಿಕ್ಕೆ ಶುಡ್ ಹ್ಯಾವ್ ಅನ್ನು ಬಳಸ್ತೀವಿ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ನಾನು ಹೊರಗೆ ಆಡಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಪ್ಲೇ ಔಟ್ಸೈಡ್. ಐ ಲೈಕ್ ಟು ಪ್ಲೇ ಔಟ್ಸೈಡ್. ನೀವು ಕೆಳಗೆ ಬೀಳಬಹುದು. ಯು ಮೇ ಫಾಲ್ ಡೌನ್. ಯು ಮೇ ಫಾಲ್ ಡೌನ್. ನೀವು ಚಹಾ ಕುಡಿದಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಟೀ? ಹ್ಯಾವ್ ಯು ಹ್ಯಾಡ್ ಟೀ? ನೆಕ್ಸ್ಟ್ ಸೆಂಟೆನ್ಸ್, ಬಂದು ಚಹಾ ಕುಡಿಯಿರಿ. ನಾವು ಯಾರಿಗಾದರೂ ಹೇಳ್ತೀವಿ, ಬಂದು ಚಹಾ ಕುಡ್ಕೊಂಡು ಹೋಗ್ರಿ ಅಂತ. ಓಕೆ, ಸಿಂಪಲ್ಲಾಗಿ ಹೇಳಬೇಕಾದ್ರೆ ಬಂದು ಚಹಾ ಕುಡಿಯಿರಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಕಮ್ ಆ್ಯಂಡ್ ಹ್ಯಾವ್ ಟೀ ಅಂತ ಹೇಳಬೇಕು. ಕಮ್ ಆ್ಯಂಡ್ ಹ್ಯಾವ್ ಟೀ. ನಾನು ಇದೀಗ ಚಹಾ ಕುಡಿಯುತ್ತಿದ್ದೇನೆ. ನಾನು ಈಗ ಚಹಾ ಕುಡಿಯುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ಈಗ ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ಇಂದು ನಿಮಗೆ ಹೇಗನಿಸುತ್ತಿದೆ? ಹೌ ಆರ್ ಯು ಫೀಲಿಂಗ್ ನೌ? ಹೌ ಆರ್ ಯು ಫೀಲಿಂಗ್ ನೌ? ನಾನು ಇನ್ನೂ ತಿಂದಿಲ್ಲ. ನಾನು ಇನ್ನೂ ತಿಂದಿಲ್ಲ ಅಂತ ಹೇಳಲಿಕ್ಕೆ ಐ ಹ್ಯಾವಂಟ್ ಈಟನ್ ಎಟ್. ಐ ಹ್ಯಾವಂಟ್ ಈಟನ್ ಎಟ್. ಇನ್ನು ಅಂತ ಹೇಳಲಿಕ್ಕೆ ಎಟ್ ಅಂತೀವಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್, ಅವರು ಹೊರಗೆ ಹೋಗಿದ್ದಾರೆ. ದೇ ಹ್ಯಾವ್ ಗಾನ್ ಔಟ್. ದೇ ಹ್ಯಾವ್ ಗಾನ್ ಔಟ್. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳ್ತೀವಿ, ಸಿ ಹ್ಯಾಸ್ ಗಾನ್ ಟು ಟೆಂಪಲ್. ಸಿ ಹ್ಯಾಸ್ ಗಾನ್ ಟು ಟೆಂಪಲ್. ತುಂಬ ನಗಬೇಡ. ಡೋಂಟ್ ಲಾಫ್ ಟು ಮಚ್. ಡೋಂಟ್ ಲಾಫ್ ಟು ಮಚ್. ನೆಕ್ಸ್ಟ್ ಸೆಂಟೆನ್ಸ್, ಬಟ್ಟೆಗಳನ್ನು ಒಣಗಲು ಹಾಕಿ. ಪುಟ್ ದ ಕ್ಲಾತ್ಸ್ ಟು ಡ್ರೈ. ಪುಟ್ ದ ಕ್ಲಾತ್ಸ್ ಟು ಡ್ರೈ. ನೆಕ್ಸ್ಟ್ ಒನ್, ನಿಮ್ಮ ಗಮನ ಎಲ್ಲಿದೆ? ನಿಮ್ಮ ಧ್ಯಾನ ಎಲ್ಲಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವೆರ್ ಈಸ್ ಯುವರ್ ಅಟೆನ್ಷನ್. ವೆರ್ ಈಸ್ ಯುವರ್ ಅಟೆನ್ಷನ್. ನಿಮ್ಮ ಗಮನ ಎಲ್ಲಿದೆ? ವೆರ್ ಈಸ್ ಯುವರ್ ಅಟೆನ್ಷನ್. ನೆಕ್ಸ್ಟ್ ಸೆಂಟೆನ್ಸ್, ಯಾರಾದರೂ ತಪ್ಪು ಮಾಡ್ಬೋದು. ಎನಿವನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್. ಎನಿವನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್. ನಾನು ಇದನ್ನು ಸಹಿಸಲಾರೆ. ನನಗೆ ಇದು ಸಹಿಸಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಐ ಕಾಂಟ್ ಟಾಲರೇಟ್ ದಿಸ್. ಐ ಕಾಂಟ್ ಟಾಲರೇಟ್ ದಿಸ್. ಇದು ಎಲ್ಲ ನಿಮ್ಮ ತಪ್ಪು. ದಿಸ್ ಈಸ್ ಆಲ್ ಯುವರ್ ಫಾಲ್ಟ್. ದಿಸ್ ಈಸ್ ಆಲ್ ಯುವರ್ ಫಾಲ್ಟ್. ನೆಕ್ಸ್ಟ್ ಸೆಂಟೆನ್ಸ್, ಏನನ್ನು ಹೇಳುವ ಅಗತ್ಯವಿಲ್ಲ. ನೋ ನೀಡ್ ಟು ಸೇ ಎನಿಥಿಂಗ್. ನೋ ನೀಡ್ ಟು ಸೇ ಎನಿಥಿಂಗ್. ಅವಳು ನಿನ್ನಂತೆ ಕಾಣುತ್ತಾಳೆ. ಅವಳು ನಿನ್ನಂತೆ ಕಾಣುತ್ತಾಳೆ. ಸಿ ಲುಕ್ಸ್ ಲೈಕ್ ಯು.
She looks like you. ನೆಕ್ಸ್ಟ್ ಸೆಂಟೆನ್ಸ್, ನಾನು ಪ್ರಯತ್ನಿಸುತ್ತಲೇ ಇರುತ್ತೇನೆ. ಐ ವಿಲ್ ಕೀಪ್ ಆನ್ ಟ್ರೈಯಿಂಗ್. ಕೀಪ್ ಆನ್ ಮೀನ್ಸ್ ಸುತ್ತಲೇ ಅಂತ ಹೇಳ್ತೀವಲ್ಲ ಅದಕ್ಕೆ. ಓಕೆ, ಐ ವಿಲ್ ಕೀಪ್ ಆನ್ ಟ್ರೈಯಿಂಗ್, ನಾನು ಪ್ರಯತ್ನಿಸುತ್ತಲೇ ಇರುತ್ತೇನೆ. ನೆಕ್ಸ್ಟ್ ಸೆಂಟೆನ್ಸ್, ಕಲಿಯುತ್ತಲೇ ಇರಿ. ಕೀಪ್ ಆನ್ ಲರ್ನಿಂಗ್. ಮಾಡುತ್ತಲೇ, ಕೇಳುತ್ತಲೇ, ಹೋಗುತ್ತಲೇ ಅಂತ ಹೇಳಲಿಕ್ಕೆ ಕೀಪ್ ಆನನ್ನು ಬಳಸ್ತೀವಿ. ಓಕೆ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಯಾರನ್ನು ಕೇಳಬೇಕು. ಹೋಮ್ ಶುಡ್ ಐ ಆಸ್ಕ್. ಹೋಮ್ ಶುಡ್ ಐ ಆಸ್ಕ್. ನಾನು ಎಲ್ಲಿಗೆ ಹೋಗಬೇಕು. ವೇರ್ ಶುಡ್ ಐ ಗೋ. ಶುಡ್ ಮೀನ್ಸ್ ಬೇಕು ಅಂತ ಕನ್ನಡದಲ್ಲಿ. ಓಕೆ, ಹೋಗಬೇಕು, ಕೇಳಬೇಕು, ನೋಡಬೇಕು ಅಂತ ಹೇಳಲಿಕ್ಕೆ ಶುಡ್ಡನ್ನು ಬಳಸಬೇಕು. ನಾನು ಎಲ್ಲಿಗೆ ಹೋಗಬೇಕು. ವೇರ್ ಶುಡ್ ಐ ಗೋ. ನಾನು ಅಲ್ಲಿಗೆ ಯಾಕೆ ಹೋಗಬೇಕು. ವೈ ಶುಡ್ ಐ ಗೋ ದೇರ್. ವೈ ಶುಡ್ ಐ ಗೋ ದೇರ್. ನಾನು ನಿನಗೆ ಯಾಕೆ ಹೇಳಬೇಕು. ವೈ ಶುಡ್ ಐ ಟೆಲ್ ಯು. ವೈ ಶುಡ್ ಐ ಟೆಲ್ ಯು. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನನ್ನ ತಲೆ ಸುತ್ತಿದೆ. ಐ ಆಮ್ ಫೀಲಿಂಗ್ ಡಿಝಿ. ಐ ಆಮ್ ಫೀಲಿಂಗ್ ಡಿಝಿ. ಅವಳು ತಲೆ ಬಾಚುತ್ತಿದ್ದಾಳೆ. ಸಿ ಈಸ್ ಕೋಮಿಂಗ್ ಹೇರ್. ಅವನು ಜಂಬ ಕೊಚ್ಚುತ್ತಿದ್ದಾನೆ. ಹಿ ಈಸ್ ಬ್ರ್ಯಾಗಿಂಗ್. ದೋಣಿ ಮುಳುಗುತ್ತಿದೆ. ದ ಬೋಟ್ ಈಸ್ ಸಿಂಕಿಂಗ್. ದ ಬೋಟ್ ಈಸ್ ಸಿಂಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ಮಗು ತೊದಲು ಮಾತನಾಡುತ್ತಿದೆ. ದ ಬೇಬಿ ಈಸ್ ಬ್ಯಾಬ್ಲಿಂಗ್. ಬ್ಯಾಬ್ಲಿಂಗ್ ಮೀನ್ಸ್ ತೊದಲು ಮಾತಾಡೋದು. ಮಗು ಅಂಬೆಗಾಲಿಡಿಸುತ್ತಿದೆ. ಇವು ಸೆಂಟೆನ್ಸಸ್ಗಳನ್ನು ಟ್ರಿಕಿ ಸೆಂಟೆನ್ಸಸ್ಗಳನ್ನು ಕೂಡ ನಾವು ಕರೆಯುತ್ತೀವಿ. ಓಕೆ, ದ ಬೇಬಿ ಈಸ್ ಕ್ರ್ಯಾವ್ಲಿಂಗ್. ಫೋನ್ ಕಟ್ ಮಾಡು. ಹ್ಯಾಂಗ್ ಅಪ್ ದ ಫೋನ್. ಹ್ಯಾಂಗ್ ಅಪ್ ದ ಫೋನ್. ಅವನ ಕೆನ್ನೆಗೆ ಬಾರಿಸು. ಸ್ಲ್ಯಾಪ್ ಹಿಮ್. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.